ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದಾವರು. ಆತ್ಮೀಯ, ಈಗಾಗಲೇ ಕೇಳಿ ಬದಲಾಗಿ ನೀವು ಕೇಳಿದ್ದೀರಿ, ನಮ್ಮ ಪ್ರಭಾಕರ್ ಕೋರೆಯವರು ಕಾರ್ಯಾಧ್ಯಕ್ಷ ಸ್ಥಾನದಿಂದ ಹಿಂಸರಿದ ಸುದ್ದಿಗಳು ಬರ್ತಾ ಇದ್ದಾವೆ. ಜೊತೆಗೆ 15 ಸ್ಥಾನಗಳು ಅವಿರೋಧವಾಗಿ ಒಂದಿಷ್ಟು ಬದ್ಧವಾದಂಥ ಸ್ಥಳಗಳಲ್ಲಿ ತಂದೆಯ ಬದಲಾಗಿ ಮಕ್ಕಳ ಬಂದು ಸೇರಿಕೊಂಡಿದ್ದಾರೆ. ಹೊಸದು ಯಾರಿಲ್ಲ ಆಡಳಿತ ಮಂಡಳಿಯಲ್ಲಿ. ಈ ಆಡಳಿತ ಮಂಡಳಿಯಲ್ಲಿಯ ಒಬ್ಬರು ಅಧ್ಯಕ್ಷರು ಅಥವಾ ಕಾರ್ಯಾಧ್ಯಕ್ಷರಾಗುವಂಥದ್ದು ಅಂತೇಳಿ. ಅದು ಯಾರು ಆಗ್ತಾರ, ಏನಾಗ್ತಾರ, ಅದು 15 ಜನಕ್ಕೆ ಪಟ್ಟಂಥ ವಿಷಯ. ಅದು ಯಾರೋ ಆಗಲಿ, ಇಲ್ಲಿವರೆಗೆ ಆಡಳಿತ ಮಾಡಿದಂಥ ಅಧಿಕಾರದಿಂದ ಹಿಂದಿಸರಂಥ ಪ್ರಭಾಕರ್ ಕೋರೆಯವರು ನಿಜವಾಗಿಯೂ ಸಪ್ತರ್ಷಿಗಳು ಕಟ್ಟಿದ, ದಾನಿಗಳು ಕೊಟ್ಟ ಹಣವನ್ನು ಸದುಪಯೋಗ ಮಾಡಿಕೊಂಡು ಒಂದು ಲಾಭದ ಸಂಸ್ಥೆಯನ್ನಾಗಿ ಮಾಡಿದ್ದಾರೆ. ಅದನ್ನು ಅನ್ನೋದ್ರಲ್ಲೇ ಎರಡು ಮಾತಿಲ್ಲ. ಯಾಕಂತಂದ್ರೆ ಅದೇನು ಸಾಲದಲ್ಲ, ಈ ಒಂದು ಸಾಧನೆ ಅದನ್ನಂತ ಮೆಚ್ಚಲೇಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲೇ ಈಗಾಗಲೇ 100 ವರ್ಷ ಆಯಿತು ಸ್ಥಾಪನೆ ಮಾಡಿದ್ದನ್ನು, ಸಂಸ್ಥೆಯನ್ನು. ಇದರಲ್ಲಿ 1.25 ಲಕ್ಷ ಅದಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. 16,000ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಬೃಹತ್ ಆಸ್ಪತ್ರೆ ಹೊಂದಿದ ಸಂಸ್ಥೆ. ಹೆಚ್ಚು ಕಡಿಮೆ 3,000 ಕೋಟಿ ಅದಕ್ಕಿಂತ ಹೆಚ್ಚಿಗೆ ಆಗ್ತದೆ. ಇದರ ಒಟ್ಟು ಬಂಡವಾಳ ಆಯಿತು, ಈ ಥರದ ಟೋಟಲ್ ಇಲ್ಲಿವರೆಗಿದ್ದಂಥ ಹಣದ ಬಗ್ಗೆ ಅಷ್ಟು ದುಡ್ಡು ದುಡಿತದೆ ಅನ್ನುವಂಥದ್ದು. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಕೋರೆಯವರು. ಅದಕ್ಕಿಂತಲೂ ಇಂಪಾರ್ಟೆಂಟ್ ಸಪ್ತರ್ಷಿಗಳು ಹಾಕಿದಂಥ ಪಾಯ.